श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 31 हे विषय तरी कैसे रोहिणीचे जळ जैसे का स्वप्नींचा आभासे ಭದ್ರಜಾತಿ। ಈ ವಿಷಯಗಳಾದರೂ ಇರುವವು ಹೇಗೆ ಮೃಗಜಲದ ಹಾಗೆ ಅಥವಾ ಸ್ವಪ್ನದಲ್ಲಿಯ ಆನೆಯ ಹಾಗೆ ಭದ್ರಜಾತಿಯ ಹಾಗೆ ನೋಡಿದರೆ ಈ ವಿಷಯಗಳು ಇರುವುದಾದರೂ ಹೇಗೆ? ಇವು ನಿಶ್ಚಿತವಾಗಿ ಮೃಗಜಲದ ಹಾಗೆ ಇರುವವು ಅಥವಾ ಸ್ವಪ್ನದಲ್ಲಿಯ ಭದ್ರಜಾತಿಯ ಅಂದರೆ ಶ್ರೇಷ್ಠ ಜಾತಿಯ ಆನೆಯ ಹಾಗೆ ಇರುವುದು। देखे अनित्यतिया परी मणवूनी तू आवेरी हा सर्वथा संगुण धरी ಧನುರ್ಧರ। ಇವು ಅನಿತ್ಯವಾದವುಗಳಾಗಿರುವವು, ಆದ್ದರಿಂದ ಮಾಡಬೇಕು ಇವುಗಳ ತ್ಯಾಗವು, ಮಾಡಬಾರದು ಸರ್ವಥಾ ಇವುಗಳ ಸಹವಾಸವು। ಹೇ ಅರ್ಜುನ, ಅರ್ಜುನ ನೋಡು, ಇವು ನಿಜವಾಗಿಯೂ ಅನಿತ್ಯವಾದವುಗಳಾಗಿರುವು, ಆದ್ದರಿಂದ ಇವುಗಳ ತ್ಯಾಗವನ್ನೇ ಮಾಡಬೇಕು। ಹೇ ಅರ್ಜುನ, ಇವುಗಳ ಸಹವಾಸವನ್ನು ಎಂದೂ ಮಾಡಬಾರದು। ಯಮ್ಹಿನಂ ವ್ಯಥಯಂತೆ ತೇ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ। ಹೇ ಪುರುಷ ಶ್ರೇಷ್ಠ, ಈ ವಿಷಯ ಸಂಬಂಧಗಳು ಯಾವ ಮನುಷ್ಯನಿಗೆ ಉಪದ್ರವ ಕೊಡುವುದಿಲ್ಲವೋ ಹಾಗೂ ಯಾರಿಗೆ ಸುಖ ಹಾಗೂ ದುಃಖಗಳು ಸಮಾನವಾಗಿರುತ್ತವೆಯೋ ಅಂಥ ಪುರುಷನು ಮೋಕ್ಷಕ್ಕೆ ಯೋಗ್ಯನಾಗಿರುತ್ತಾನೆ। ಹೇ ವಿಷಯ ಜಯಾತೆ ನಾಕಳಿತಿ ತಯಾತೆ ಸುಖ ದುಃಖೆ ದೋನ್ಹಿ ನ ಪವತಿ आणि गर्भवासु संगती नाही तया। तो नित्यरूपू पार्था ओळखावा सर्वथा जो या ಇಂದ್ರಿಯಾರ್ಥ ನಾಗವೇಚಿ। ಅರ್ಜುನ, ಅವನು ನಿತ್ಯ ಸ್ವರೂಪನು ಎಂದೇ ತಿಳಿಯಬೇಕು ನೀನು, ಅಧೀನನಾಗದವನು ಇಂದ್ರಿಯ ವಿಷಯಗಳಿಗೆ। ಹೇ ಅರ್ಜುನ, ಇಂದ್ರಿಯ ವಿಷಯಗಳಿಗೆ ಅಧೀನನಾಗದವನು ನಿತ್ಯ ಸ್ವರೂಪವೆಂದೇ ತಿಳಿಯಬೇಕು। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।